ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಮಾತಾಡೋದಕ್ಕೆ ಹೋಗ್ತಿರುವಂತದ್ದು ಶ್ರೀ ಸತ್ಯ ಅವರ ಬಗ್ಗೆ. ಬಿಗ್ ಬಾಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸ್ಟ್ರಾಂಗ್ ಪರ್ಸನಾಲಿಟಿಯಿಂದ ಅಟೆನ್ಷನ್ ಪಡೆದ ಕಂಟೆಸ್ಟೆಂಟ್ ಇವರು. ಆದ್ರೆ ಇವರ ಲೈಫ್ ಸ್ಟೋರಿ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ರೀಸೆಂಟ್ ಇಂಟರ್ವ್ಯೂ ಅಲ್ಲಿ ಶ್ರೀ ಸತ್ಯ ಅವರು ತುಂಬಾ ಬೋಲ್ಡ್ ಆಗಿ ಇಂಡಸ್ಟ್ರೀಸ್ ಟ್ರೂತ್ ನ ಹೇಳಿದ್ದಾರೆ. ಆಪರ್ಚುನಿಟಿ ಸಿಗ್ಬೇಕು ಅಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಪ್ರೆಷರ್ ಬರುತ್ತೆ ಅಂತ. ಕಾಸ್ಟಿಂಗ್ ಕೋಚ್ ರಿಯಾಲಿಟಿ ಬಗ್ಗೆ ತುಂಬಾ ಓಪನ್ ಆಗಿ ಮಾತಾಡಿದ್ದಾರೆ. ಆದ್ರೆ ಅವರು ಒಂದು ಸ್ಟ್ರೈಟ್ ಆಗಿ ಹೇಳಿದ್ರು, ನಾನು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಇದಕ್ಕಿಂತ ಶಾಕಿಂಗ್ ಇರುವಂತ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಅವರು ಜಸ್ಟ್ 7ನೇ ಕ್ಲಾಸ್ ಅಲ್ಲಿ ಇದ್ದಾಗ ರೋಡ್ ಅಲ್ಲಿ ಹೋಗ್ತಾ ಇದ್ದಾಗ ಒಬ್ಬ ವ್ಯಕ್ತಿ ಇನ್ಅಪ್ರೋಪ್ರಿಯೇಟ್ ಆಗಿ ಬಿಹೇವ್ ಮಾಡಿದ್ರು ಅಂತ ಹೇಳಿದ್ದಾರೆ. ಸುತ್ತಮುತ್ತ ಜನ ಇದ್ರು, ಆದ್ರೂ ಯಾರು ಹೆಲ್ಪ್ ಮಾಡಕ್ಕೆ ಮುಂದೆ ಬರಲಿಲ್ಲ. ಆ ಇನ್ಸಿಡೆಂಟ್ ಅವರ ಮೈಂಡ್ ಮೇಲೆ ಡೀಪ್ ಇಂಪ್ಯಾಕ್ಟ್ ಮಾಡಿದೆ. ಇಂಡಸ್ಟ್ರಿಯಲ್ಲೂ ಕೂಡ ಇವರು ತುಂಬಾ ಸ್ಟ್ರಗಲ್ ನ ಫೇಸ್ ಮಾಡಿದ್ದಾರೆ. ರಾಂಗ್ ಕಾಲ್ಸ್, ಫೇಕ್ ಆಫರ್ಸ್, ಹರಾಸ್ಮೆಂಟ್. ಆಡಿಷನ್ ಆದ್ಮೇಲೂ ಕೂಡ ರೋಲ್ ಇಂದ ರಿಮೂವ್ ಮಾಡಿದ್ರು ಅಂತ ಕೂಡ ಹೇಳಿದ್ದಾರೆ. ಆದ್ರೂ ಶ್ರೀ ಸತ್ಯ ಅವರು ಗಿವ್ ಅಪ್ ಮಾಡಿಲ್ಲ. ಫೈನಲಿ ಶ್ರೀ ಸತ್ಯ ಅವರು ಹೇಳುದು ಒಂದು ಸ್ಟ್ರಾಂಗ್ ಮೆಸೇಜ್ ಏನಪ್ಪಾ ಅಂದ್ರೆ, ಪ್ರಾಬ್ಲಮ್ ಹುಡುಗಿರ ಡ್ರೆಸ್ ಅಲ್ಲ, ಹುಡುಗರ ಮೈಂಡ್ ಸೆಟ್ ಪ್ರಾಬ್ಲಮ್. ರೆಸ್ಪೆಕ್ಟ್ ಅಂಡ್ ಸೇಫ್ಟಿ ಎಲ್ಲರಿಗೂ ಮುಖ್ಯ. ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.